ಆಲ್ರೆಡಿ ಟಾಪ್ ಫೈವ್ಗಳು ಯಾರ್ಯಾರು ಇರ್ಬೋದು ಅನ್ನೋದು ಕಾಣ್ತಿದೆ. ಒಂದು 3 ಜನ, ರಜತ್ ಮತ್ತು ಹನುಮಂತು, ತ್ರಿವಿಕ್ರಮ್ ಕಾಣ್ತಿದ್ದಾರೆ. ಸೊ ಆಲ್ರೆಡಿ ಹನುಮಂತು ಹೋಗಾಗಿದೆ. ಸೊ ಇನ್ನಿಬ್ರು ಯಾರು ಇರ್ಬೋದು ಚೈತ್ರಕ್ಕ? ನನ್ನ ಪ್ರಕಾರ ಮಂಜಣ್ಣ ಮತ್ತು ಭವ್ಯ ಬರ್ಬೋದು ಅಂತ ಅನ್ಸುತ್ತೆ. ಉಳಿದಿದ್ದು ಗೊತ್ತಿಲ್ಲ. ಓಕೆ, ದೆನ್ ವಿನ್ನರ್ ಯಾರು ಆಗ್ಬೋದು, ಯಾರು ಇರ್ತಾರೆ ಸುದೀಪ್ ಸರ್ ಅಕ್ಕಪಕ್ಕ? ನಿಮಗೆ ಯಾರು ಆಗಬೇಕು? ಸುದೀಪ್ ಸರ್ ಅಕ್ಕಪಕ್ಕ ಬಹುಶಃ ಹನುಮಂತ ಮತ್ತು ತ್ರಿವಿಕ್ರಮಣ್ಣ ಇರ್ಬೋದು. ತ್ರಿವಿಕ್ರಮಣ್ಣನಿಗೆ ಈ ಗೆಲುವು ಬಹಳ ಅವಶ್ಯಕತೆ ಇದೆ. ಸೊ ಅವ್ರಿಗೆ ಸಿಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಖಂಡಿತವಾಗ್ಲೂ ಅವ್ರು ಗೆಲ್ಲಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಅದಕ್ಕೋಸ್ಕರ ಅವ್ರು ಬಹಳ ಪರಿಶ್ರಮ ಹಾಕಿದ್ದಾರೆ. ಸಾಕಷ್ಟು ತ್ಯಾಗಗಳನ್ನು ಮಾಡಿ, ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಆ ಮನೆಯಲ್ಲಿ ಬಹಳ ಗಟ್ಟಿಯಾಗಿ ನಿಂತಿದ್ದಾರೆ. ಅವ್ರು ಗೆಲ್ಲಬೇಕು ಅಂತ ಪ್ರಾರ್ಥಿಸ್ತೇನೆ. ಓಕೆ, ದೆನ್ ಹುಡುಗಿರಲ್ಲಿ ಯಾರು ಇರ್ತಾರೆ, ಯಾರಿರಲ್ಲ? ಭವ್ಯ ಒಬ್ಬರೇನಾ? ಭವ್ಯ ಇರ್ಬೋದು, ಬಿಟ್ಟರೆ ಗೌತಮಿ ಬರ್ಬೋದು ಅಂತ ಅನ್ಸುತ್ತೆ. ಇನ್ನು ಉಳಿದಿದ್ದು ಹೇಳೋದಕ್ಕಾಗೋದಿಲ್ಲ. ಅಂದರೆ ಈ ವೀಕ್ ಮಿಡ್ ವೀಕ್ ಎಲಿಮಿನೇಷನ್ನ ಏನೋ ಇದು ಬಂದಿದೆ ಅಲ್ಲೋ, ಯಾರು ನಾಮಿನೇಟ್ ಆಗ್ತಾರೆ ಅನ್ನೋದು ಇದ್ರಲ್ಲಿ ಬಹಳ ಸಲ ಅದೃಷ್ಟದ ಆಟ ಬಹಳ ಕೈ ಹಿಡಿದ್ಬಿಡುತ್ತೆ. ಯಾವುದೊಂದು ಸಣ್ಣ ಟಾಸ್ಕಲ್ಲಿ, ಅದೇ ತ್ರಿವಿಕ್ರಮಣ್ಣ 0.0 ಸೆಕೆಂಡಲ್ಲಿ ತಪ್ಪಿಸ್ಕೊಂಡಂಗೆ ಯಾರೋ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನಾಮಿನೇಷನ್ನಿಂದ ಬಚಾವ್ ಆಗ್ಬಿಡ್ಬೋದು. ಹಾಗೆ ನಾಮಿನೇಷನಿಂದ ಬಚಾವಾದರೂ ಟಾಪ್ 5 ಬರ್ಬೋದು. ಆಗಲ್ಲಿ ಯಾವುದೋ ಒಂದು ಟಾಸ್ಕಿಂದ ತುಂಬ ಡಿಸರ್ವಿಂಗ್ ಅನ್ನಿಸ್ಕೊಂಡವರು ಇಡೀ ವಾರ ಆಡ್ಕೊಂಡು ಬಂದವರು ಕೂಡ ಅಲ್ಲೆಲ್ಲ ಉಳ್ಕೊಳ್ಳೋಕೆ ಆಗದೆ ಇರ್ಬೋದು. ನಾಮಿನೇಷನಿಂದ ಬಚಾವಾಗಿ ಅವ್ರ ಮನೆಗೆ ಹೋಗೋ ತಪ್ಪಿ ಹೋಗ್ಬೋದು. ಈ ಥರನೂ ಆಗೋ ಸಾಧ್ಯತೆಗಳು ತುಂಬ ಇರೋದ್ರಿಂದ ಅದನ್ನು ಹೇಳೋಕ್ಕಾಗಲ್ಲ ಅಂತ. ಇವತ್ತು ಭವ್ಯ ಮತ್ತು ಮೋಕ್ಷಿತಾ ರಜತ್ ಅವ್ರನ್ನೇ ಇದು ಮಾಡ್ತಾರೆ, ನಾಮಿನೇಟ್ ಏನೋ ಮಾಡ್ತಾರೆ ಟಾಸ್ಕಲ್ಲಿ. ಸೊ ರಜತ್ ಅವರು ಭವ್ಯ ಅವ್ರಿಗೆ ಅಷ್ಟೊಂದು ಸಪೋರ್ಟ್ ಮಾಡಿರ್ತಾರೆ. ಈಗ ನೋಡಿದ್ರೆ ಭವ್ಯ ಅವರು ರಜತ್ ಅವ್ರಿಗೆ ಅದ್ರ ಬಗ್ಗೆ ನಾನು ನೋಡಿಲ್ಲ, ಇನ್ನೂ ಎಪಿಸೋಡ್ ನೋಡಿಲ್ಲ. ನಾನು ಇವತ್ತು ನೋಡಬೇಕಿನ್ನು. ಇದೇ ಬಿಗ್ ಬಾಸ್ ಆಟ. ನಿಜ ಜೀವನದಲ್ಲೂ ಹಾಗೆ ಆಗುತ್ತೆ. ನಾವು ಯಾರಿಗೂ ಜಾಸ್ತಿ ತುಂಬ ಗಟ್ಟಿಯಾಗಿ ನಿಂತಿರ್ತೀವಿ, ಒಂದಿನ ಅವರೇ ನಮಗೆ ಕೈ ಕೊಟ್ಟು ಹೋಗ್ತಾರೆ. ಹೊರಗಿನ ಪ್ರಪಂಚದ ಬದುಕಿನಲ್ಲಿ ತುಂಬ ಲೇಟಾಗಿ ನಡೆಯೋದು ಬಿಗ್ ಬಾಸ್ ಮನೇಲಿ ದಿನದಲ್ಲಿ, ವಾರಗಳಲ್ಲಿ ನಡೆದು ಬಿಡುತ್ತೆ. ಅದು ಒಪ್ಕೊಂಡು ಹೋಗ್ಬೇಕಷ್ಟೇ ನಾವು. ಬದುಕಿಗೂ ಇದೊಂದು ಪಾಠ. ಚೈತ್ರಕ್ಕನ ಸ್ಟೈಲಿಶಾಗಿ ನೋಡಬೇಕು ಅಂತ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ವೀಕೆಂಡ್ ಆದರೂ ಸೀರೆಗಳು ಮತ್ತು ವೀಕೆಂಡಲ್ಲಿ ಡ್ರೆಸ್ಗಳಲ್ಲಿ ಕಾಣಿಸ್ತಾ ಇದ್ರಿ. ಯಾಕೆ ಚೈತ್ರ ಅವರು ಇನ್ನೂ ಲೈಕ್ ಅಂದರೆ ಚೆನ್ನಾಗೇ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಮಾಡ್ರನ್ ಇಲ್ಲ ಯಾಕೆ ಅಂತ? ಅಂದರೆ ನಾನು ಬೆಳೆದು ಬಂದಿರುವ ಕ್ಷೇತ್ರ, ನಾನು ಮಾಡಿರುವ ನನ್ನ ಸಾಮಾಜಿಕ ಬದ್ಧತೆಗಳಿಗೆ ಅನುಗುಣವಾಗಿ ನಾನು ನಿಲ್ಲಬೇಕಾಗುತ್ತೆ. ಯಾರೋ ಒಬ್ರು ನನಗಿಂತ ವಯಸ್ಸಲ್ಲಿ ತುಂಬ ದೊಡ್ಡವರು, ನನ್ನ ತಂದೆ ಅಲ್ಲಿರೋರೆಲ್ಲ ನಿಮ್ಗಿಂತ ಚಿಕ್ಕವರಲ್ಲ? ಇಲ್ಲ ಹಾಗೆ ನೋಡೋಕೆ ಗೌತಮಿ ನನಗಿಂತ ದೊಡ್ಡವರು, ಮಂಜಣ್ಣ ನನಗಿಂತ ದೊಡ್ಡವರು, ತ್ರಿವಿಕ್ರಮಣ್ಣ ದೊಡ್ಡವರು, ಶಿಶಿರಣ್ಣ ದೊಡ್ಡವರು. ನನ್ನ ವಯಸ್ಸಲ್ಲಿ ಇದ್ದಿದ್ದು ಐಶ್ವರ್ಯ, ನನಗಿಂತ ಚಿಕ್ಕವಳು ಭವ್ಯ ಮಾತ್ರ. ಮತ್ತೆಲ್ಲರೂ ನನಗಿಂತ ದೊಡ್ಡವರೇ ಇದ್ದಿದ್ದು. ಹಾಗೆ ದೊಡ್ಡವರಿರೋರು ನನ್ನನ್ನು ಅಕ್ಕ ಅಂತ ಕರೀತಾರೆ ಅಂತಂದರೆ, ಹೊರಗಿನ ಪ್ರಪಂಚದಲ್ಲೂ ಕೂಡ, ನಾನು ಕೆಲಸ ಮಾಡ್ತಿರೋ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ನನ್ನ ತಂದೆ ವಯಸ್ಸಿನವರು, ಅದಕ್ಕಿಂತ ದೊಡ್ಡ ವಯಸ್ಸಿನವರು ಕೂಡ ನನ್ನ ಬಹಳ ಗೌರವದಿಂದ ಚೈತ್ರಕ್ಕ ಅಂತ ಕರಿತಿದ್ರು. ಹಾಗೆ ಕರಿಬೇಕು ಅಂತಂದರೆ ಆ ಅಕ್ಕ ಅನ್ನುವ ಸ್ಥಾನ ಗಳಿಸ್ಕೊಳ್ಳೋದಕ್ಕೆ ಬಹಳ ಬಹಳ ಕೆಲಸಗಳ ಅವಶ್ಯಕತೆ ಇದೆ. ಮತ್ತು ಅದನ್ನು ಗಳಿಸ್ಕೊಂಡಿದ್ದೇನೆ, ಅವ್ರು ನಮಗೆ ಅದನ್ನು ಕೊಡ್ತಿದ್ದಾರೆ ಅಂತಂದರೆ ಅದಕ್ಕೆ ತಕ್ಕದಾಗ ಬದುಕಬೇಕಾಗಿರೋದು ನಂದು ಸಾಮಾಜಿಕ ಜವಾಬ್ದಾರಿ. ಮತ್ತು ನನಗದು ಇಷ್ಟ. ನಾನು ಇದನ್ನು ಬಹಳ ಇಷ್ಟದಿಂದ ಆಯ್ಕೆ ಮಾಡ್ಕೊಂಡಿರೋದು. ನನ್ನ ಸಂಸ್ಕೃತಿಯನ್ನು ಪಾಲಿಸೋದ್ರಲ್ಲಿ ನನಗೆ ಬಹಳ ಗರ್ವ ಇದೆ. ಅದನ್ನೆಲ್ಲೂ ಕೂಡ ನಾನು ಇನ್ನೊಬ್ರು ಪಾಲಿಸ್ತಿದಾರಾ ಇಲ್ವಾ ಅನ್ನೋದು ನಂಗೆ ಗೊತ್ತಿಲ್ಲ. ಆದರೆ ಮುಂದಿನ ಪೀಳಿಗೆಗೆ ನಾನೇನನ್ನು ಕೊಡಬಲ್ಲೆ ಅನ್ನೋದಾದರೆ, ಈ ಸಂಸ್ಕೃತಿಯ ಹೆಗ್ಗಳಿಕೆಗಳನ್ನು ಮುಂದಿನ ಪೀಳಿಗೆಗೆ ಅಷ್ಟೇ ಜಾಗ್ರತೆಯಿಂದ ರವಾನಿಸಬೇಕಾಗಿರೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಆ ಕರ್ತವ್ಯವನ್ನು ನಾನು ನನ್ನ ಬದುಕಿನಲ್ಲಿ ಪಾಲಿಸಿದಾಗ ಮಾತ್ರ ನನ್ನ ಮುಂದಿನ ಪೀಳಿಗೆ ಅದನ್ನು ನೋಡಿ ಕಲಿಯುತ್ತೆ. ಚೈತ್ರಕ್ಕ ಯಾರಿಗೂ ಇಷ್ಟ ಆಗ್ತಾರೆ ಅಂತಾದರೆ, ಚೈತ್ರ ಕೊಡುವ ಸೀರೆ, ಕುಂಕುಮ, ಬಳೆಗಳು ಇನ್ನೊಬ್ರಿಗೆ ಇಷ್ಟ ಆಗಿ ಅದನ್ನು ಪಾಲಿಸ್ತಾರೆ ಅಂತಂದರೆ, ಈ ನೆಲ ನನಗೆ ಜನ್ಮ ಕೊಟ್ಟಿದ್ದಕ್ಕೆ, ಈ ನೆಲದ ಋಣ ಸಂದಾಯ ಮಾಡೋದಕ್ಕೆ ನನಗದೊಂದು ಒಳ್ಳೆ ಅವಕಾಶ ಅಂತ ಭಾವಿಸ್ತೇನೆ. ಅದರಲ್ಲಿ ನಂಗೆ ಗರ್ವ ಇದೆ. ನನಗೆ ಯಾವತ್ತೂ ಅದರಲ್ಲಿ ಇದನ್ಸಿಲ್ಲ. ತುಂಬ ಸಲ ಹೇಳಿದ್ದಿದೆ, ಫಿಸಿಕಲ್ ಟಚ್ ಮಾಡುವ ಯಾಕೆ ಚೂಡಿದಾರ್ ಹಾಕ್ತೀರಿ, ಬೇರೆ ಡ್ರೆಸ್ ಹಾಕಿ ಮತ್ತೊಂದಾಕಿ. ನಾನು ಅಂತಿದ್ದೆ, ಸೀರೆ ಉಟ್ಟು ಬ್ರಿಟಿಷರನ್ನು ಓಡಿಸಿರೋ ಕಿತ್ತೂರಾಣಿ ಚೆನ್ನಮ್ಮ ಹುಟ್ಟಿರೋ ನಾಡಲ್ಲಿ ಹುಟ್ಟಿರೋರು ನಾವು. ಸೀರೆ ಉಟ್ಟು ಅಥವಾ ಚೂಡಿದಾರ್ ಹಾಕ್ಕೊಂಡು ಮೈ ತುಂಬ ಬಟ್ಟೆ ಹಾಕೊಂಡು ಟಾಸ್ಕ್ ಆಡೋಕ್ಕಾಗಲ್ಲ ಅನ್ನೋದೆಲ್ಲ ಭ್ರಮೆ ಅಷ್ಟೇ. ನಾನು ಅದನ್ನು ನಂಬೋದಿಲ್ಲ. ಈ ಸೀರೆಗಿರುವ ಗರ್ವ, ಈ ಕುಂಕುಮಗಳಿಗಿರುವ ಗರ್ವವನ್ನು ನಾನು ಮುಂದಿನ ಸಮಾಜಕ್ಕೆ ರವಾನಿಸಬೇಕು. ಅದು ನನ್ನ ಜವಾಬ್ದಾರಿ. ಸಂಸ್ಕೃತಿ ಅನ್ನುವ ನೆಲೆಗಟ್ಟಿನಲ್ಲಿ ನನ್ನ ಜವಾಬ್ದಾರಿ. ಅದನ್ನು ನಾನು ಚಾಚು ತಪ್ಪದೆ ಪಾಲಿಸ್ತೇನೆ, ಬದುಕಿನ ಕೊನೆ ತನಕ ಪಾಲಿಸ್ತೇನೆ.